ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಮೀನಿಗೆ ಒಂದು ಮಾಲ್ ಕಟ್ಟದಂಥ ದಾದಾ ಫಿಶ್ ಫ್ರೈಟ್ಸ್. ಇಲ್ಲಿ ಕಡಿಮೆ ಅಂದರೆ ಒಂದು 20ರಿಂದ 25 ಐಟಮ್ಸ್ ಅಂತೂ ಮಿನಿಮಮ್ಮಾಗಿ ಸಿಗ್ತವೆ. ಎಲ್ಲ ಕಸ್ಟಮರ್ಗೂ ಒಂದೇ ರೇಟು. ಯಾವಾಗಲಾದರೂ ಮೀನು ತಿನ್ನಬೇಕಂದ್ರೆ ಹುಬ್ಬಳ್ಳಿ ಒಳಗಿರೋದು ಒಂದೇ ಒಂದು ಫಿಶ್ ಫ್ರೈಡ್ ಮಾಲ್. ಫಿಶ್ ಮಾಲ್ ಅಂದರೆ ಏನು ತಪ್ಪೇನಿಲ್ಲ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರಿಂಟ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ್ ಕುಂದಗೋಳಿ. ಇವತ್ತು ನಾವು ಫಿಶ್ ಬಗ್ಗೆ ನಿಮಗೆ ತೋರಿಸೋಕೆ ಬಂದಿದ್ದೇವೆ. ಅದರಲ್ಲಿ ನಮ್ಮ ಹುಬ್ಳಿಯಲ್ಲಿ ಯಾವ ರೀತಿ ಫಿಶ್ಗಳಿವೆ ಮತ್ತು ಅದರಲ್ಲಿ ಯಾವ್ಯಾವ ವೆರೈಟಿಗಳಿವೆ, ಇದು ಎಲ್ಲಿ ಫೇಮಸ್ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನಾವು ಗಣೇಶಪೇಟೆಯಲ್ಲಿರುವ ಫಿಶ್ ಮಾರ್ಕೆಟ್ ಬಗ್ಗೆ ಬಂದಿದ್ದೇವೆ. ಫಿಶ್ ಮಾರ್ಕೆಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾವು ದಾದಾ ಪ್ಯಾರಡೈಸ್ಗೆ ಬಂದಿದ್ದೇವೆ. ದಾದಾ ಪ್ಯಾರಡೈಸಲ್ಲಿ ಫಿಶ್ ಯಾವ್ಯಾವ ರೀತಿ ಇದೆ, ಅದರಲ್ಲಿ ಯಾವ್ಯಾವ ವಿಭಿನ್ನ ತರಹದ ಫಿಶ್ಗಳಿವೆ ಅದನ್ನು ನಿಮಗೆ ತೋರಿಸ್ತೀನಿ. ರೇಟು ಸಹ ನಿಮಗೆ ಗೊತ್ತು ಮಾಡಿಸ್ತೀವಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. वाइट फिश हाँ कितना रेट है? हाँ कितना रेट? इसका 330 खाने के लिए। हाँ बहुत अच्छा होता है, खाने के लिए बहुत अच्छा होता है। ये वाइट खापा खाने के लिए बहुत टेस्टी होता है। ये वाला ये 500 है। और एक गोबरा फिश कड़ी के लिए बहुत अच्छा होता है। और ये राजा फिश बहुत खाने के लिए बहुत अच्छा होता है, टेस्टी। हाँ फ्राई के लिए हाँ बहुत अच्छा। कितना रेट है? हाँ इसका 140। हाँ ये जोड़ी ये ग्रेवी के लिए बहुत अच्छा होता है। ग्रेवी है। हाँ ग्रेवी के लिए और परहेज के लिए बहुत अच्छा। और ये रानी फ्रांस खाना ये खाना एक ही सेम बहुत अच्छी मच्छी। तो ब्लैक पॉपलेट हलवा बोलते हैं उसको। ये कारवार का आता, वन्नावर रत्नागिरी गोवा से बहुत कम आने का। ये कारवार रत्नागिरी इधर का था हमारे पास। कारवार बीच का है ना। देखिए ये शार्क है। हाँ फुल बड़ा है। हाँ उधर ये 600 पर केजी। क्या सर? एक का 300। हाँ केजी पर केजी। हाँ केजी। हाँ ये सौंदड़ा हाँ ग्रेवी के लिए बहुत अच्छा होता है क्या। और ये वाइट प्रॉन्स है। वाइट प्रॉन्स ये टाइगर प्रॉन्स। ये क्या है भाई? टाइगर प्रॉन्स रेट है कौन सा? ये वाला 500 है। 500 हाँ केजी है। हाँ पर केजी का 500। हाँ पर केजी का। और ये बिड़ंजी ये वाला है बिड़ंजी ये छोटा हाँ है। सांभर सा। हाँ ये स्नैक के लिए बहुत अच्छा। हाँ ग्रेवी। हाँ ग्रेवी करो बहुत अच्छा होता खाने के लिए, बहुत टॉप मच्छी ओके एकदम। बांगड़ा है। बांगड़ा ये लोकल का ये करल का था। ये हमारे पास हाँ करल का था पूरा करल। हाँ करल रत्नागिरी उधर का था। हाँ मंगलूर से नहीं है। हाँ मंगलूर का उधर सब चारों तरफ से आता है। अच्छा फिश है। ನಮ್ಮ ಹೆಸರು ಭರತ್ ಅಂತೇಳಿ. ಹುಬ್ಬಳ್ಳಿಗೆ ಒಂದು ಸತ್ಯವಾದ ಮಾತು ಹೇಳ್ಬೇಕಂದ್ರೆ ಮೀನದ ಪ್ರಿಯರಿಗೆ ದಾದಾ ಫಿಶ್ ಫ್ರೈಟ್ಸ್ ಅಂತ ಏನಿದೆಯಲ್ಲ, ನೀವೆಲ್ಲರೂ ನೋಡಿರ್ಬೋದು ಬೇರೆ ಕಡೆ ಎಲ್ಲ ಬಟ್ಟೆದು ಮಾಲ್ಸ್ಗಳು ಥಿಯೇಟರ್ ಮಾಲ್ಸ್ಗಳು ಅಂತಿರ್ತವೆ. ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಮೀನಿಗೆ ಒಂದು ಮಾಲ್ ಕಟ್ಟದಂಥ ದಾದಾ ಫಿಶ್ ಫ್ರೈಟ್ಸ್. ನಮಗೂ ಇದೆಲ್ಲ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ನಮಗೊಂದು ಒಳ್ಳೆಯ ಅಟ್ಮಾಸ್ಫಿಯರ್ ಇದೆ. ಯಾವಾಗಲೂ ವಾರದಲ್ಲಿ 7 ದಿವಸ ಎನಿ ಟೈಮ್ ಬಂದರೂ ಇಲ್ಲಿ ಕಡಿಮೆ ಅಂದರೆ ಒಂದು 20ರಿಂದ 25 ಐಟಮ್ಸ್ ಅಂತೂ ಮಿನಿಮಮ್ಮಾಗಿ ಸಿಗ್ತವೆ. ಬಟ್ ಸಂಡೇ ವೆನ್ಸ್ಡೇ ಅಂತೂ ಮತ್ತೆ ಲೆಕ್ಕಕ್ಕಿಲ್ಲ. ನಿಯರ್ ಬೈ 50 ಹೋದರೂ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಒಳ್ಳೆಯ ವಾತಾವರಣ ಇದೆ. ಸೀ ಫುಡ್ ಪ್ರಿಯರ್ ಏನಿದೆ ಇರಲ್ಲ, ತಮ್ಮ ಫ್ಯಾಮ್ಲಿ ಒಟ್ಟಿಗೆ ಬಂದು ಈ ಮಾಲ್ ಒಳಗೆ ನಿಮ್ಗೆ ಇಷ್ಟ ಬಂದಂತಹ ಯಾವುದೇ ಥರ ಇರ್ಬೋದು, ನಿಮ್ಮದು ಮೀನು ಯಾವುದು ಬೇಕು ಅನ್ನೋದು ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಆ ಮೀನು ಮಾತ್ರ ಇಲ್ಲೊಂದು ಸಿಗುತ್ತೆ. ಇಲ್ಲಿದ್ದು ಇನ್ನೊಂದು ವಿಶೇಷ ಏನಂದರೆ ಎಲ್ಲ ಕಸ್ಟಮರ್ಗೂ ಒಂದೇ ರೇಟು.
ಕ್ವಾಲಿಟಿ ಇಸ್ ಎ ವೆರಿ ವೆರಿ ಗುಡ್. ರೇಟ್ ಒಳಗಂತೂ ಆಶ್ಚರ್ಯ ಪಡುವಂಥದ್ದಿಲ್ಲ. ಒಂದು ಎಕನಾಮಿಕಲಿ ಪ್ಲಸ್ ಕಟ್ ಮಾಡೋದು ಏನು ಪೊಸಿಷನ್ ಇದೆಯಲ್ಲ ಆ ಕಡೆ ಮೀನಾ ಒಳ್ಳೆ ಕ್ಲೀನ್ ಆ್ಯಂಡ್ ನೀಟ್, ಭಾಳ ಚೆನ್ನಾಗಿದೆ. ಒಂದು ಸ್ವಲ್ಪ ನಿಮ್ಗೆ ಯಾವಾಗಲಾದರೂ ಮೀನು ತಿನ್ನಬೇಕಂದ್ರೆ ಹುಬ್ಬಳ್ಳಿ ಒಳಗಿರೋದು ಒಂದೇ ಒಂದು ಫಿಶ್ ಫ್ರೈಡ್ ಮಾಲ್. ಫಿಶ್ ಮಾಲ್ ಅಂದ್ರೆ ಏನು ತಪ್ಪೇನಿಲ್ಲ ಸರ್. ಈಗ ಫಿಶ್ ಮಾಲ್ ಅಂತಂದ್ರಲ್ಲ, ಯಾವ್ಯಾವ ಊರಿಂದ ಇದನ್ನ ತೊಂಬರ್ತಾರೆ ಸರ್? ಈಗ ನಾವು ನೋಡಿರೋ ಪ್ರಕಾರ ಮಲ್ಪೆ ಬೀಚ್ ಅಂತಿದೆ, ಕಾರವಾರ ಅಂತ ಇದೆ, ಈಗ ನೋಡಿದ್ರೆ ಗೋವಾ ಅಂತಿದೆ. ಇದು ಎಲ್ಲೆಲ್ಲಿಂದ ಬರ್ಬೋದು ಅಂತ ನಿಮ್ಗೇನು ಗೊತ್ತಿದೆ ಅಲ್ರಿ? ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯಿಂದ ಬರುತ್ತೆ. ಕಾರವಾರದಿಂದ ಬರುತ್ತೆ, ಮಂಗಳೂರಿಂದ ಬರುತ್ತೆ, ಒಂದು ಗೋವಾಲಿಂದ ಬರುತ್ತೆ. ಈ ನಮ್ಮ ದಕ್ಷಿಣ ಕನ್ನಡ ಏನಿದೆಯಲ್ಲ ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಆಲ್ ಹುಬ್ಬಳ್ಳಿಗೆ ಬರುವಂಥ ಮೇನ್ ಬ್ರಾಂಚಸ್ ಅಂದರೆ ದಾದಾ ಫಿಶ್ ಫ್ರೈಡ್. ಸರ್ ಎಷ್ಟು ಟೈಪ್ಸ್ ಇದ್ದಾವೆ ಸರ್ ಫಿಶ್ ಒಳಗೆ? ಇಲ್ಲಿ ಕಡಿಮೆ ಅಂದರೂ ನೀವು ಬೇಕಾದ್ರೆ ಕ್ಯಾಮ್ರಾ ತಿರುಗಿಸಿ ನೋಡಿ. ನಾವು ಹೇಳೋದಕ್ಕಿಂತ ಕಡಿಮೆ ಅಂದರೆ ಒಂದು 25 ಅಂತೂ ಸಿಗ್ತಾವೆ ನಿಮ್ಗೆ ರೆಗ್ಯುಲರಿಗೆ. ಸಂಡೇ ಪ್ಲಸ್ ವೆನ್ಸ್ಡೇ ಬಿಟ್ಟು ನಾರ್ಮಲ್ ಡೇಸ್ ಇರುತ್ತಲ್ಲ 25 ಸಿಗ್ತವೆ. ಅಂದರೆ ಸಂಡೇ ನಿಮ್ಗೆ ನಿಯರ್ ಬೈ 50 ಒಂದು 50 ಪ್ರಕಾರವಾದ ಮೀನಂತೂ ಸಿಗ್ತವೆ. ಸೀ ಫುಡ್ ಒಳಗೆ ಎಷ್ಟು ನಮೂನೆ ಇದಾವಲ್ಲ ಆಲ್ಮೋಸ್ಟ್ ಎಲ್ಲನೂ ಸಿಗ್ತಾವೆ ಇಲ್ಲಿ. ಸರ್ ಈಗ ಹಾಗೆ ನಾರ್ಮಲಾಗಿ ಹೊರಗಡೆ ನೋಡಿದರೆ ಅಲ್ಲಿ ಈಗ ಇಟ್ಟಿರೋ ಫಿಶ್ ನೋಡಿದರೆ ಇಲ್ಲಿ ಫಿಶ್ ನೋಡಿದರೆ ಏನು ಡಿಫ್ರೆನ್ಸ್ ಇದೆ ಸರ್? ಅಲ್ಲಿ ಡಿಫ್ರೆನ್ಸ್ ಅನ್ನೋಕ್ಕಿಂತ ಮೊದಲನೇದಾಗಿ ಒಳ್ಳೆಯ ವಾತಾವರಣ, ಕ್ಲೀನ್ ಆ್ಯಂಡ್ ನೀಟ್ ಫಸ್ಟ್ ಬೇಕಾಗಿರೋದು ಯಾರಿಗೇ ಆಗಲಿ ಅದೊಂದು. ಇನ್ನೊಂದಂದರೆ ಇಲ್ಲಿ ಸಣ್ಣ ಪುಟ್ಟ ಅನ್ನೋಕ್ಕಿಂತ ಇವರೆಲ್ಲ ಎಕ್ಸ್ಪರ್ಟ್ಸ್ ಇವರಲ್ಲ. ನಾರ್ಮಲಾಗಿ ಇಲ್ಲಿ ಇಷ್ಟೇ ತಂದು ಮಾರೋರಲ್ಲ ಇವರು. ಹುಬ್ಳಿಯಿಂದ ಆಲ್ಮೋಸ್ಟ್ ಆಲ್ ಎಂಟೈರ್ ಒಂದು ಅರ್ಧ ಕರ್ನಾಟಕಕ್ಕೆ ಸಪ್ಲೈಯರ್ಸ್ ಇವರು ಹೋಲ್ಸೇಲ್. ಹಾಗಾಗಿ ಏನಿದೆಯಲ್ಲ ಇಲ್ಲಿ ಜಾಸ್ತಿ ಅಂದರೆ ಫ್ರೆಶ್ ಮಾಲ್ ಸಿಗುತ್ತೆ. ತಿನ್ನಲಿಕ್ಕೆ ರುಚಿಕರವಾದ ಆರೋಗ್ಯಕರವಾದ ಸೀ ಫುಡ್ಡಿನದೆಲ್ಲ ಒಳ್ಳೆ ಸಿಗುತ್ತೆ ಇಲ್ಲಿ. ಸರ್ ಈಗ ದಿನಕ್ಕೆ ಎಷ್ಟು ಜನ ಬರ್ಬೋದು ಅಂತ ಅಂದಾಜಿದೆ ಸರ್ ಇಲ್ಲಿ ಮ್ಯಾಕ್ಸಿಮಮ್? ಅಂದಾಜು ಅಂದರೆ ಲೆಕ್ಕ ಹಾಕಿ ವಾರದಲ್ಲಿ 3 ಸತಿ ನಾನೇ ಬರ್ತೀನಿ ವೈಯಕ್ತಿಕವಾಗಿ, ಇನ್ನೊಬ್ರದ್ದು ಬೇಡ. ಕಡಿಮೆ ಅಂದರೂ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಒಂದು 500 ಅಂತೂ ಜನ ವಿಸಿಟಿಂಗ್ ಮಾಡ್ತಾರೆ ವಿತ್ ಫ್ಯಾಮ್ಲಿ. ದಿನಕ್ಕೆ 500 ಅಂದರೆ ತಿಂಗಳಿಗೆ ಎಷ್ಟಾಯಿತು? 4,500 ಆಯಿತು. ಮತ್ತು ಹುಬ್ಬಳ್ಳಿಗೆ ದಾದಾ ಫಿಶ್ ಫ್ರೈಡ್ಸ್ ಏನಿದೆಯಲ್ಲ ಇದೊಂದು ಹೆಮ್ಮೆಯ ವಿಷಯ. ಪ್ರತ್ಯೇಕವಾಗಿ ಮೀನಿಗಂತೇಳಿ ಒಂದು ಮಾಲ್ ಕ್ರಿಯೇಟ್ ಮಾಡಿದ್ದಾರೆ ಅವರು. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಸರ್ ಈಗ ಈ ಮಾಲ್ ಇಟ್ಟಿದ್ದಾರಲ್ಲ, ಸೊ ಇವರು ಇಟ್ಟಿರೋದು ಯಾವ ಉದ್ದೇಶದಿಂದ ಮತ್ತು ಇದನ್ನು ಯಾಕೆ ತಂದರು ಇಲ್ಲಿ ಹುಬ್ಳಿಗೆ ಅಂತ ನಿಮ್ಗೆ ಗೊತ್ತಾ ಸರ್? ಅಲ್ಲ, ನನಗೆ ಗೊತ್ತಿದ್ದ ಪ್ರಕಾರ ಇವಾಗಲಿಂದಲ್ಲ, ಮೊದಲಿಂದ ನನಗೆ ಅವರು ಭಾಳ ಪರಿಚಯ, ಚಿರಪರಿಚಯ, ಆತ್ಮೀಯರು. ಹುಬ್ಬಳ್ಳಿಗೆ ಅವರು ಮೊದಲಿಂದ ಅವರು ಫಿಶ್ ಬಿಸ್ನೆಸ್ ಇದ್ದೇ ಇದೆ. ಎಲ್ಲರೂ ಏನು ಮಾಡ್ತಾಯಿದ್ರಲ್ಲ ಅದನ್ನು ಬಿಟ್ಟು ನಾವು ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಿಸಿ ಜನರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕನ್ನೋ ಸದುದ್ದೇಶದಿಂದ ಮಾಡಿದ್ದಿದ್ದು ಅವರು. ಹಾಗಾಗಿ ನೋಡಿದ್ರೆ ಅವರು ಆರ್ಥಿಕವಾಗಿ ಭಾಳ ಒಳ್ಳೆಯಡ್ಯಾರು ಅವರು, ಆ ವಿಷಯ ಬೇರೆ. ಬಟ್ ಜನರಿಗೇನಿದೆಯಲ್ಲ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕನ್ನೋ ಉದ್ದೇಶದಿಂದ ಮಾಡಿರ್ತಿದ್ದು. ನಿಮ್ಗೆ ಗೊತ್ತಿರಲಿ, ಮೊದಲು ಮಾಡಿದ್ದು ಮತ್ತು ರೀಡೆಮೊಲೇಷನ್ ಮಾಡಿ ಮತ್ತು ಇನ್ನೊಂದು ಹೊಸದು ಮಾಡಿದ್ರು ಅವರು. ನೀವು ಬಂದಿರೋದೇನಿದೆಯಲ್ಲ ಇದು ಸೆಕೆಂಡ್ ಮಾಲ್ ಇದು. ಇದಕ್ಕಿಂತ ಮುಂಚಿತವಾಗಿತ್ತು, ಮತ್ತು ಅದು ರೀಡೆಮೊಲೇಷನ್ ಮಾಡಿ ಇದಕ್ಕಿಂತ ಒಳ್ಳೇದು ಕೊಡಬೇಕಂತೇಳಿ ಇಂಥ ಒಂದು ವಾತಾವರಣ ನಿರ್ಮಿಸಿದ್ದಾರೆ ಅವರು. मेरा नाम मोहम्मद अख्तर। सर पहली बात तो हमारा माल डेली फ्रेश आता, जो स्टॉक रहता है हमें लोकल मार्केट को भेज छोड़ते उधर सेलिंग को। और हमारे ओनर दादा आयत खैराती, उनके लड़के मोइन शेख मोइन करके उन्होंने मेंटेनेंस करते पूरा इधर। डेली बहुत फिश आता सर इधर, डेली आता और जो सेल नहीं हुआ रिटर्न जाता इधर से। हाँ, दूसरे दिन और फ्रेश मच्छी आता था। मलपे से आता, मलपे का आता, कारवार, अंकोला, कुमटा, ऐसा ये हमारा कारवार का, गोवा का, चौफीर का फिश आता इधर है। अब किधर फिश रहता है हमारी गाड़ी हर जगह रहता है, उधर से ताबड़तोड़ मच्छी इधर आ छोड़ता। और डेली फ्रेश मच्छी और डेली रेट चेंज है। कैंटीन उधर दुकान में फिश आपको कभी भी आप मिलता है आपको। डेली रेट चेंज हो गया सर? डेली चेंज होता, डेली रेट चेंज है। किसी को ज़्यादा किसी को कम नहीं देते, एक के रेट देते सबको। टोटल वो एक गाड़ी आता सर हमारा डेली गाड़ी आता 500-600 किलो मच्छी। तो वैसा तो ये बांगड़ा गिंगड़ा सब मिला 500-600 किलो ज़्यादा, दूसरा मच्छी मिला ज़्यादा सर। डेली पूरा होटल गिटल का सब मिला के जाते रहता। कस्टमर का तो बहुत अच्छा है इधर है, किसी को कुछ भी धोखा नहीं होता फिश में। डैमेज फिश तो किसी को मिलता ही नहीं इधर, सबको फ्रेश फिश ही देते थे हम लोग इधर। हमारे ओनर बहुत स्टिक करते हैं, कस्टमर को कुछ तकलीफ़ नहीं होना। वो मच्छी भले हमारे को वापस दो, लेकिन कस्टमर का डैमेज मच्छी मत दो करके हमारे दादा खैराती बहुत स्टिक करते हैं हमारे को।
ನೋಡಿದ್ರಲ್ಲ ವೀಕ್ಷಕರೇ, ನಾನಾ ತರಹದ ಫಿಶ್ಗಳು ಇಲ್ಲಿ ಸಿಗುತ್ತವೆ ಅನ್ನೋದು ನಾವು ನಿಮಗೆ ಗೊತ್ತು ಮಾಡಿಸಿದ್ದೀವಿ. ರೇಟು ಸಹ ನಿಮಗೆ ತಿಳಿಸಿದ್ದೀವಿ. ಇದೇ ರೀತಿ ಹೊಸದಾದ ಒಂದು ವಿಡಿಯೋನ ಕೊಡ್ತೀವಿ, ಅದರಲ್ಲಿ ಹೊಸದಾದ ವಿಶೇಷತೆಯನ್ನು ನಿಮಗೆ ಕೊಡ್ತೀವಿ. ಸೊ ಕ್ಯಾಮ್ರಾ ಪರ್ಸನ್ ಮಲ್ಲನಗೌಡ ಸಂಕನಗೌಡ್ರ ಜೊತೆ ಪ್ರಮೋದ್ ಕುಂದಗೋಳ್.